ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಅಂತೂ ಇಂತೂ ಫೋಟೋಶೂಟ್ ಡೇ ಬಂದೇ ಬಿಡ್ತು. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ. ಆ್ಯಂಡ್ ನನ್ನ ಆ್ಯಕ್ಸಿಸ್ ಮೆಹಂದಿ ಅಂತೂ ಸೂಪರ್ ಡೂಪರಾಗಿ ಬಂದಿದ್ದೆ. ನಾನು ಆಮೇಲೆ ತೋರಿಸ್ತೀನಿ. ಫೋಟೋಶೂಟ್ ಮಾಡಿಸ್ಬೇಕು, ಅಟ್ಲೀಸ್ಟ್ ಫೋಟೋಶೂಟ್ ಆದರೂ ಮಾಡಿಸ್ಬೇಕು ಅನ್ನೋ ಆಸೆ ಇವತ್ತು ನೆರವೇರ್ತಾ ಇದೆ. ಅದು ಎಷ್ಟು ಕ್ವಿಕ್ಕಾಗಿ ಆಗಿದೆ ಅಂತ ಅಂದರೆ 3 ಶೂಟ್ ಇದೆ. ಫಸ್ಟು ವೆಸ್ಟ್ರನ್ ವೇರ್ ನಾನು ಇವಾಗ ವೇರ್ ಮಾಡಿರೋದು. ಸೊ ಇದಾದಮೇಲೆ ನೆಕ್ಸ್ಟ್ ಯಾವುದಿದೆ ಅಂತ ಹೇಳ್ತೀನಿ. ಇದೆರಡು ಇವಾಗ ಒಂದು ಹಾಕೋತೀರಾ? ಯೂನಿಫಾರ್ಮ್ ಒಂದು. ಇವಾಗ ಮೇಕಪ್ಗೆ ಶ್ರುತಿ ಅಕ್ಕ ಬಂದಿದ್ದರು. ಸೊ ಶ್ರುತಿ ಅಕ್ಕ ನನಗೆ 3 ಇಯರ್ಸಿಂದ ಪರಿಚಯ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ, ಎಷ್ಟು ಸೆಟಲ್ಡ್ ಆಗಿರುತ್ತೆ ಅಂತ ನೀವು ಮುಂದೆ ನೋಡಿ ನೀವೇ ಹೇಳ್ತೀರ ಮೇಕಪ್ ಹೆಂಗಿದೆ ಅಂತ. ನಾನು ಇವರ ಕಾಂಟ್ಯಾಕ್ಟ್ ಡೀಟೇಲ್ನಾಗಿರ್ಬೋದು ಮತ್ತು ಇವರ ಇನ್ಸ್ಟಾ ಐ ಡಿ ಎಲ್ಲನೂ ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರನ್ನ ಕೊಲ್ಯಾಬ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೋಡಿ. ಫಸ್ಟು ಲುಕ್ ಆಗಿರೋದ್ರಿಂದ ಮನೆಯಲ್ಲೇ ಮೇಕಪ್ ಎಲ್ಲ ಮಾಡಿಸ್ಕೊಂಡೆ. ಆ್ಯಂಡ್ ನನಗೆ ಇವಾಗ ಫುಲ್ ಡಾರ್ಕ್ ನೆಕ್ ಆಗಿದೆ, ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ, ಪಿಗ್ಮೆಂಟೇಷನ್ಸು, ಪಿಂಪಲ್ಸು ಎಲ್ಲ ಆಗಿರೋದ್ರಿಂದ ನನ್ನ ಸ್ಕಿನ್ ಟೋನ್ನ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ, ನನ್ನ ಓಲ್ಡ್ ಸ್ಕಿನ್ ಟೋನ್ ಥರನೇ ಅಂತ ನೀವು ನೋಡಿ. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಯಾರು ಮಾಡಿದ್ದು ಅಂತ ಅವ್ರನ್ನೂ ನಾನು ಮೆನ್ಷನ್ ಮಾಡಿರ್ತೀನಿ. ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಒಳ್ಳೆ ಹೇರ್ ಸ್ಟೈಲು, ಮೇಕಪ್ಪು ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅಷ್ಟು ಚೆನ್ನಾಗಿ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ನಮ್ಮ ಮೈಸೂರಾಗಿರ್ಬೋದು, ಅಕ್ಕಪಕ್ಕ ಎಲ್ಲೇ ಇರಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅಂತಂದರೆ ಒಳ್ಳೆ ಸರ್ವಿಸ್ನ ನಿಮಗೆ ಕೊಡ್ತಾರೆ. ಸೊ ಚೆನ್ನಾಗಿ ಅನ್ನಿಸ್ತು ನನಗಂತೂ. ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಲುಕ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ನಾನು ತೋರಿಸ್ತೀನಿ. ಬಿಕಾಸ್ ಅರಿಬರಿಯಲ್ಲಿ ಅರ್ಜೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಆಗಿದ್ದೆಲ್ಲ, ಮೇಕಪ್, ಹೇರ್ ಸ್ಟೈಲ್ ಮತ್ತು ನನ್ನ ಔಟ್ಫಿಟ್, ಫೋಟೋಶೂಟ್ ಎಲ್ಲನೂ. ಬಿಕಾಸ್ ಸುನಿಲ್ ಬರೋದು ಕನ್ಫರ್ಮೇ ಇರಲಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಇನ್ನೂ ಗೊತ್ತಿರಲಿಲ್ಲ. ಒನ್ ಟೈಮ್ ಕನ್ಫರ್ಮ್ ಆಗಿ ಅದು ಕ್ಯಾನ್ಸಲ್ ಕೂಡ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಕ್ಯಾನ್ಸಲ್ ಮಾಡೋ ಅಂತ ಒಂದು ಇದಕ್ಕೆ ಹೋಗಿದ್ದೆ ನಾನು. ಬಟ್ ಸದ್ಯ ಇನ್ನು ನನ್ನ ಡೆಲಿವರಿ 2 ಡೇಸ್ ಇದ್ದಂಗೆ ಬಂದರು. ಡೆಲಿವರಿ ನಾಳೆ ಅನ್ನೋಂಗೆ ನಾನು ಫೋಟೋಶೂಟ್ನ ಮಾಡಿಸ್ತಾ ಇರೋದು. ಇದು ಏನೋ ಒಂಥರ ಖುಷಿ ಅಲ್ವಾ? ಡೆಲಿವರಿ ನಾಳೆ ಇದ್ರೂ ಪರವಾಗಿಲ್ಲ, ನಾನು ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಈಗ ಫೈನಲಿ ನನ್ನ ಮೇಕಪ್ ಎಲ್ಲ ಮುಗೀತು. ಆ್ಯಂಡ್ ಫಸ್ಟ್ ಔಟ್ಫಿಟ್ ಇದೇನೆ. ಸೊ ಅದಕ್ಕೆ ಎಲ್ಲ ಸಿಂಪಲ್ ಆಗೇ ಇದೆ. ನನ್ನ ಮೆಹಂದಿ ಕೂಡ ನೋಡಿ ಬಂದು. ಆ್ಯಂಡ್ ಮೇಕಪ್ ಇನ್ನೂ ಸೆಟಲ್ಡ್ ಆಗಿಲ್ಲ, ಇವಾಗ ಜಸ್ಟ್ ಆಗಿರೋದು. ಇನ್ನು ಒಂದು 15 ಮಿನಿಟ್ ಬೇಕು ಮೇಕಪ್ ಸೆಟಲ್ಡ್ ಆಗಿ, ಅದು ಸೆಟ್ ಆಗಿ ಚೆನ್ನಾಗಿ ಕಾಣೋದಕ್ಕೆ. ಚೆನ್ನಾಗಿ ಕಾಣ್ತದೆ ಈಗ ಪುಟ. ಮತ್ತು ಇದೊಂದು ಸಿಂಪಲ್ ನೆಕ್ ಚೈನ್ ಹಾಕಿದ್ದೀನಿ. ಇದೆಲ್ಲ ಮಮ್ಮಿನೇ ಸೆಲೆಕ್ಟ್ ಮಾಡಿ ತಂದಿರೋದು. ಅಂದರೆ ಈ ಥರ ವೆಸ್ಟ್ರನ್ ಇದಕ್ಕೆಲ್ಲ ತುಂಬ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಯುನೀಕಾಗಿ ಕಾಣಿಸುತ್ತೆ. ಆ್ಯಂಡ್ ಹೇರ್ ಸ್ಟೈಲ್ ಬಂದು ಈ ಥರ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಈ ಥರ ಬಂದಿದೆ. ಆ್ಯಂಡ್ ಮತ್ತೆ ಇನ್ನೇನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅದೆಲ್ಲ ಆಮೇಲೆ ಹಾಕೊಳ್ಳೋಣ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಮೇಕಪ್ ಡೀಟೇಲ್ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಮತ್ತು ಅವ್ರನ್ನ ಇನ್ಸ್ಟಾದಲ್ಲೂ ಕೊಲ್ಯಾಬ್ ಮಾಡಿರ್ತೀನಿ ಯಾರು ಅಂತ ಅಂದ್ಬಿಟ್ಟು. ಸೊ ನಮ್ಮ ಮೈಸೂರು ಅಕ್ಕಪಕ್ಕ ಇರೋರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಬೋದು. ಹೊರಗಡೆ ಇದ್ರೂ ಹೋಗ್ತಾರೆ ಅವರು. ಹೊರಗಡೆನೂ ಹೋಗ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಓಕೆ? ನಾನು ಕಾಂಟ್ಯಾಕ್ಟ್ ಡೀಟೇಲ್ ಮತ್ತು ಅವ್ರ ಇನ್ಸ್ಟಾ ಐ ಡಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಥರ ಬಂದಿದೆ ನನ್ನ ಮೇಕಪ್. ಸೊ ಫ್ರೆಂಡ್ಸ್, ನಾನಂತೂ ರೆಡಿ ಆಯಿತು. ಊರಿಗೆ ಮುಂಚೆ ರೆಡಿಯಾಗಿ ಕೂತಿದ್ದೀನಿ. ಅಂದರೆ ಇದು ನನಗೆ ಸ್ವಲ್ಪ ಮೇಕಪ್ ಸೆಟಲ್ಡ್ ಆಗಬೇಕಲ್ವ. ತುಂಬ ಹೆವಿ ಅಂತೂ ಮಾಡಿಸಿಲ್ಲ, ಬಟ್ ಅದು ಸೆಟಲ್ಡ್ ಆಗಲೇಬೇಕು. ನೋಡೋದಕ್ಕೆ ಒಂಥರ ಕಾಣಿಸುತ್ತೆ ಫಸ್ಟು, ಆಮೇಲೆ ಸೆಟಲ್ಡ್ ಆಗುತ್ತೆ. ಆ್ಯಂಡ್ ನಾನು ಏನೇನು ಬೇಕು, ನನ್ನ ಕಾಸ್ಟ್ಯೂಮ್ ಅಂದರೆ ಔಟ್ಡೋರಲ್ಲಿ ಒಂದಿರುತ್ತೆ, ಇನ್ನೇ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅದೇ ಗೌನಲ್ಲೂ ಮಾಡಿಸ್ತೀನಿ ಇಂಡೋರಲ್ಲಿ. ಸೊ ಅದೇ ಗೌನಲ್ಲಿ ಹೊರಗಡೆ ಮಾಡಿಸೋದಕ್ಕೂ ಇದು ಸ್ವಲ್ಪ ವೈಟ್ ಥೀಮಲ್ಲಿ ಹೊರಗಡೆ ಮಾಡಿಸೋಣ ಔಟ್ಡೋರಲ್ಲಿ ಅಂತ ಅಂದ್ಬಿಟ್ಟು ನನಗೆ, ಸುನಿಲ್ಗೆ, ಬುಜ್ಜಿಗೆ 3 ಜನಕ್ಕೂ ವೈಟ್ ಥೀಮ್ ಸೆಲೆಕ್ಟ್ ಮಾಡಿದ್ದೀವಿ. ಅವ್ರನ್ನ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಇವಾಗ 8 o'clock ಟೈಮು. ಮತ್ತು ನನಗೆ ಏನೇನೆಲ್ಲ ಬೇಕು, ಜ್ಯುವೆಲ್ರಿಗಳೆಲ್ಲ ಒಂದು ಸ್ಯಾರಿಯಲ್ಲೂ ಇದೆ, ಜ್ಯುವೆಲ್ರಿ ಎಲ್ಲನೂ ಅರೇಂಜ್ ಮಾಡಾಗಿದೆ. ಮತ್ತು ಸ್ವಲ್ಪ ಫ್ಯಾನ್ಸಿ ಐಟಮ್ಸು ಇವಾಗ ನಾನು ಏನು ವೇರ್ ಮಾಡಿದ್ದೀನಲ್ವ ಎಲ್ಲ ನೆನ್ನೆನೇ ಸಡನ್ನಾಗಿ ತಂದಿದ್ದು. ಯಾಕಂದರೆ ನಾನು ಅಂದ್ಕೊಂಡಿದ್ದು ಒಂದು ಟ್ರೆಡಿಷ್ನಲ್ಲು ಮತ್ತು ಒಂದು ಗೌನು ಅಂತ ಅಂದ್ಬಿಟ್ಟು, ಅಲ್ಲಿಗೆ ಹೋದ್ಮೇಲೆ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಇಲ್ಲ ಔಟ್ಡೋರಲ್ಲೂ ಒಂದು ಚೆನ್ನಾಗಿ ಶೂಟ್ ಮಾಡಬೇಕು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅದಕ್ಕೆ ಓಕೆ ಮಾಡಿದ್ವಿ. ಮತ್ತು ಬ್ಯಾಂಗಲ್ಸ್ ಬಂದುಬಿಟ್ಟು ನಂದು ಗ್ರೀನ್ ಸ್ಯಾರಿ ಅಲ್ವಾ, ಸೊ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಈ ಥರ ಇದೆ. ಇದಕ್ಕೆ ಗೋಲ್ಡ್ ಕಲರ್ ದೊಡ್ಡದು ಗೋಲ್ಡ್ ಮಿಡಲ್ಗೆ ಹಾಕ್ಬಿಟ್ಟು ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ತಂದಿದ್ದೀವಿ. ಆ್ಯಂಡ್ ಇನ್ನೂ ಒಂದು ಇಯರಿಂಗ್ಸು
ಇದು ಅಂದರೆ ಇದು ಮ್ಯಾಚ್ ಆಗ್ತೈತಿ. ಇದು ಏನು ಮಮ್ಮಿ? ಇಲ್ಲ ಆಗಿಲ್ಲ. ಸೊ ಈ ಬ್ಯಾಂಗಲ್ಸ್ನ ತೊಗೊಂಡಿದ್ದೀವಿ. ಎಷ್ಟಂದರೆ ಇನ್ನು ಗೌನ್ಗೆಲ್ಲ ಏನು ತುಂಬ ಹೆವಿ ಜ್ಯುವೆಲ್ರಿ ಇನ್ನೊಂದು ಮತ್ತೊಂದಿಲ್ಲ. ಅದಕ್ಕೆ ಏನೇನು ಬೇಕು ಅದನ್ನು ತೊಗೊಂಡಿದ್ದೀನಿ. ಇವಾಗ ಅಕ್ಕ ಹೋಗಿದ್ದಾರೆ ಮನೆಗೆ ಅವ್ರ ಮಗನ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಬರ್ತಾರಲ್ಲ, ಸೊ ಎಲ್ಲ ಒಟ್ಟಿಗೆ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಹೊರಡೋದೇನೆ. ಬೇಗ ಬೇಗ ಮುಗಿಯುತ್ತೆ, ನೋ ಪ್ರಾಬ್ಲಮ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಮ್ಮಿ ವೆಜಿಟೇಬಲ್ ಪಲಾವ್ ಮಾಡಿ ಚಟ್ನಿ ಮಾಡಿದರು. ಸೊ ಎಲ್ಲ ಬ್ರೇಕ್ಫಾಸ್ಟ್ನ ಇಲ್ಲೇ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಆ್ಯಕ್ಚುಲಿ ಫಸ್ಟು ಔಟ್ಫಿಟ್ ಶೂಟ್ ಇದ್ದಿದ್ದು ಔಟ್ಡೋರ್ ಶೂಟ್ ಇದ್ದಿದ್ದು. ಸಿಕ್ಕಾಪಟ್ಟೆ ಬಿಸಿಲು ಬೆಳಗ್ಗೆನೆ. ಸೊ ಹಂಗಾಗಿ ಲೊಕೇಶನ್ನ 8ಗೆ ರೀಚ್ ಆಗಬೇಕು ಅಂತ ಅಂದಿದ್ರು. ಇವಾಗ ಟೈಮ್ 9 ಆಗಿದೆ. ಬಟ್ ಬಿಸಿಲಿರೋ ರೀಸನ್ನಿಂದ ಔಟ್ಡೋರ್ ಕ್ಯಾನ್ಸಲ್ ಆಗಿ ಇಂಡೋರಲ್ಲೇ 3 ಶೂಟು ಮಾಡಿಸಿದ್ದೀವಿ. ಸೊ ನಾನು ಕಂಪ್ಲೀಟ್ ಎಲ್ಲಿ ಮಾಡಿಸಿದ್ದು ಅನ್ನೋದನ್ನ ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಸುನಿಲ್ ಅವ್ರು ನೋಡಿ ತೋರಿಸೇ ಇಲ್ಲ, ಸ್ಮಾರ್ಟ್ ಆಗಿದ್ದಾರೆ ಪ್ರೋಕೋಗೆ. ನಮ್ಮ ಮಮ್ಮಿ ನೋಡಿ ತುಂಬ ಹೆಂಗಾಗಿ ಕಾಣಿಸ್ತಾ ಇದ್ದಾರೆ ಪ್ರೋಕೋಗೆ ಅಲ್ವಾ? ಚೆನ್ನಾಗಿ ಈಗ ಚೆನ್ನಾಗಿದೆ ಮಮ್ಮಿ ಸರ್. ಹೌದಾ? ಥ್ಯಾಂಕ್ ಯು. ಮಗಳೇ ಚೆನ್ನಾಗಿ ಈ ಕಾಂಬಿನೇಷನಲ್ಲಿ ಹಾಕಿರಲಿಲ್ಲ, ಇನ್ಮೇಲೆ ನೈಸ್ ಆಗಿ ಚೆನ್ನಾಗಿ. ಇವಾಗ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಆಗಿತ್ತು. ಫಸ್ಟು ವೆಸ್ಟರ್ನ್ ವೇರಲ್ಲೇ ಶೂಟ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀವಿ. ನೀವು ಸೆಟಲ್ಡ್ ಆದಮೇಲೆ ನನ್ನ ಮೇಕಪ್ ನೋಡಿ ಇನ್ನೊಂದು ಹಾಫ್ ಆನ್ ಅವರ್ ಈ ಡ್ರೆಸ್ ಚೇಂಜ್ ಆದ ತಕ್ಷಣ ನನಗೆ ಎಷ್ಟು ಚೆನ್ನಾಗಿ ಸೆಟಲ್ಡ್ ಆಗುತ್ತೆ ಮೇಕಪ್ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಫಸ್ಟು ಫೋಟೋಶೂಟ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಯಾವ ಥರ ಇರುತ್ತೆ ಫೋಟೋಶೂಟ್ ಅಂತ ನೋಡಿ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತಂದರೆ ನಾನು ಸೆಲೆಕ್ಟ್ ಮಾಡಿದ್ದಂಥ ಔಟ್ಫಿಟ್ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಆ ಥರ ಮಾಡಿಸ್ಬೇಕು ಅಂತಲೇ ಇದ್ದಿದ್ದ ರೀಸನ್ನಿಂದ ಆಯಿತು. ಇದು ಬಂದು ವೈಟ್ ಥೀಮಲ್ಲಿ, ಅಂದರೆ ಎಲ್ಲರೂ ವೈಟೇ ವೇರ್ ಮಾಡಿದ್ದೀವಿ. ಸೊ ಇದು ಫಸ್ಟು ಶೂಟ್. ಬಿಕಾಸ್ ನಾನು ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೀಮಂತ ಅಂತೂ ಆಗಲಿಲ್ಲ, ಬಟ್ ಫೋಟೋಶೂಟ್ ಆದರೂ ಆಗಬೇಕಂತ, ಅದು ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಗಬೇಕಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದೆ. ಅದು ಡೆಲಿವರಿ ನಾಳೆ ಅಂದ್ರೂ ಪರವಾಗಿಲ್ಲ, ನಾನೊಂದು ಫೋಟೋಶೂಟ್ ಆದರೂ ಮಾಡಿಸ್ಬೇಕು ಮೆಮೊರೀಸ್ಗೆ. ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸುನಿಲ್ಲೇ ಬಂದಿರಲಿಲ್ಲ ನನ್ನ ಮಗನ ನೋಡೋದಕ್ಕೆ. ಅವ್ನು ಹುಟ್ಟಿದಾಗ ಅದಾದಮೇಲೆ 3 ಮಂತ್ಸಿಗೆ ಬಂದರು. ಸೊ ಇದು ಬೇಜಾರು ನನಗೆ ಮತ್ತೆ ಆಗಬಾರ್ದು ಅನ್ನೋದು ನನಗೆ ಒಂದಿತ್ತು. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಹಂಗೆ ಅನಿಸುತ್ತೆ. ಸೊ ನನಗೆ ಇಲ್ಲ, ಈ ಸಲ ಒಂಥರ ಸ್ಪೆಷಲಾಗಿರಬೇಕು ಮೂಮೆಂಟು. ನನ್ನ ಮಗನ ಜೊತೆ ಸುನೀಲ್ ಜೊತೆ ಒಂದು ಸೂಪರ್ ಆಗಿರೋ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಫೈನಲಿ ದೇವರ ಆಶೀರ್ವಾದದಿಂದ ಹೆಂಗೋ ಫೋಟೋಶೂಟ್ನ ಮಾಡಿಸ್ತಾ ಇದ್ದೀವಿ ನಾವು ಅಂದ್ಕೊಂಡಂಗೆ. ಆದರೆ ಇನ್ನೂ ಚೆನ್ನಾಗಿ ಔಟ್ಡೋರ್ ಶೂಟ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೆ ಟೈಮ್ ಇಲ್ಲ. ಸೊ ನಾನು ಫೋಟೋಶೂಟ್ನ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸಿ ನಾನು ಮನೆಗೆ ಹೋಗಿ ನಂದು ಒಂದಷ್ಟು ಪ್ರಿಸ್ಕ್ರಿಪ್ಷನ್ನು ನಾನು ರೆಡಿ ಮಾಡ್ಕೊಳ್ಳೋದು, ಹಾಸ್ಪಿಟಲ್ಗೆ ನಾಳೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಇದು ಒಂಥರ ವೆಸ್ಟರ್ನ್ ಜಾಲಿಯಾಗೇ ಶೂಟ್ ಮಾಡಿದ್ವಿ. ಇದು ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಾನು ಅವ್ರು ಎಡಿಟ್ ಮಾಡಿ ನನಗೆ ಸೆಂಡ್ ಮಾಡಿದ್ಮೇಲೂ ನಿಮ್ಗೆಲ್ಲರಿಗೂ ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ತೀನಿ. ಬಟ್ ಇದೆಲ್ಲ ಹಾಗೆ ಯೂಟ್ಯೂಬ್ಗೆ ಅಂತಲೇ ಮಾಡ್ಕೊಂಡಿದ್ದು. ಶ್ರುತಿ ಅಕ್ಕನೂ ಜೊತೆಗೆ ಬಂದಿದ್ರಲ್ವ, ಅವರು ಪಾಪ ನನ್ನನ್ನು ರೆಡಿ ಮಾಡಿ ಮತ್ತೆ ಟಚ್ ಅಪ್ ಮಾಡಿ ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರು. ಅವರೇ ಕಂಪ್ಲೀಟ್ ವೀಡಿಯೋಸ್ ಎಲ್ಲನೂ ಮಾಡಿಕೊಟ್ಟಿದ್ದಾರೆ ನನಗೆ. ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಒಬ್ಬರು ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ಮೇಕಪ್ ಮಾಡಿ ಹೋಗೋದಲ್ಲ. ಸೊ ಈ ಥರ ಎಲ್ಲ ಕೇರ್ ಮಾಡ್ತಾರಲ್ಲ, ಆವಾಗ ಏನೋ ಒಂಥರ ತುಂಬಾ ಸ್ಪೆಷಲ್ ಅಂತ ಅನಿಸ್ತಾರೆ. ಅವರು ಒಂಥರ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನಿಸಿದ್ರು. ನನಗೆ ತುಂಬ ಖುಷಿ ಕೂಡ ಆಯಿತು. ನನಗೆ ಈ ಔಟ್ಫಿಟ್ಟಲ್ಲಿ ನಾನು ಈ ಥರ ಶೂಟ್ ಮಾಡಿಸಿದೆ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಲೆಂತಿ ಆಗುತ್ತೆ. ಸೆಕೆಂಡ್ ಔಟ್ಫಿಟ್ ಮತ್ತು ಲಾಸ್ಟ್ ಔಟ್ಫಿಟ್ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗಳಿಗೂ ಖಂಡಿತ ಇಷ್ಟ ಆಗುತ್ತೆ. ಇದು ಪಾರ್ಟ್ 1 ಫೋಟೋಶೂಟ್ ವಿಡಿಯೋ. ಪಾರ್ಟ್ 2 ಫೋಟೋಶೂಟ್ ವಿಡಿಯೋ ನೀವು ನೋಡಿ ನೆಕ್ಸ್ಟ್ ಡೇ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು, ನನ್ನ ಹೇರ್ ಸ್ಟೈಲ್ ಹೆಂಗೆ ಅನ್ನಿಸ್ತು, ಮೇಕಪ್ಪು ಸೆಟಲ್ಡ್ ಆಗೋದು ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್ 1 ಶೂಟ್ ಏನು ಮಾಡಿಸ್ತೀನಲ್ವ ಆವಾಗ. ಸೊ ನನಗೆ ಇಷ್ಟ ಆಗಂಗೆ ನಾನು ಮಾಡಿಸಿದ್ದೀನಿ ಅದನ್ನು ಎರಡನ್ನೂ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಯ್ತಾ ಇರಿ, ಅಪ್ಕಮಿಂಗ್ ವ್ಲಾಗ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಅಂದ್ಕೋತೀನಿ. ನಿಮ್ಮ ಸಪೋರ್ಟ್, ಬ್ಲೆಸ್ಸಿಂಗ್ ಎಲ್ಲ ಹೀಗೆ ಇರಲಿ.
ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.